ಇವತ್ತು ಕರಿಯ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ಸೊ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ಇವತ್ತು ಸಿನಿಮಾ ರೀ ರಿಲೀಸ್ ಆಯ್ತು, ಕರಿಯ ಸಿನಿಮಾ ರೀ ರಿಲೀಸ್ ಆಗಿರುವಂತದ್ದು. ಸೊ ನಿಮ್ಮ ರಿಯಾಕ್ಷನ್ ಅಂದ್ರೆ ಇಷ್ಟು ಜನರ ನೋಡಿದಾಗ, ಈ ಕ್ರೌಡ್ ನೋಡಿದಾಗ ಏನ್ ಅನ್ಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟು ಮಟ್ಟಿಗೆ ಆಗಿರೋದು ಸಂತೋಷದ ವಿಷಯ. ನನಗಂತೂ ಎಕ್ಸೈಟ್ ಆಗಿದೆ, ತುಂಬಾ ಖುಷಿ ಆಗ್ತದೆ. ಅಂದ್ರೆ ಈಗ 20 ವರ್ಷ ತುಂಬಿರುವಂತದ್ದು. ಸೊ ಅವತ್ತು ಹೇಗಿತ್ತು ಚಿತ್ರಮಂದಿರ, ಇವಾಗ ಹೇಗಿದೆ, ಎಷ್ಟೊಂದು ಧೂಳೆಬ್ಬಿಸ್ತಾ ಇದೆ ಅನ್ನುವಂಥದ್ದು? ಇವಾಗ ಇನ್ನೂ ಜಾಸ್ತಿನೇ ಇದೆ. ಆಗಕ್ಕಿಂತ ಇವಾಗ ಇನ್ನೂ ಕ್ರೇಜ್ ಜಾಸ್ತಿ ಇದೆ. ಜನ ಚೆನ್ನಾಗಿ ನೋಡ್ತಾ ಇದಾರೆ, ಬರ್ತಾ ಇದಾರೆ, ಇನ್ನೂ ಬರ್ತಾನೆ ಇದಾರೆ. ಎಲ್ಲಾ ಕಡೆ ಚೆನ್ನಾಗಿ ನೋಡಿ ಎಂಜಾಯ್ ಮಾಡಿ ಅಂತ ಹೇಳಕ್. ಅಂದ್ರೆ ಇವಾಗ ಡಿವೋರ್ಸ್ ಅವರನ್ನ ಸೊ ಇದನ್ನ ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂಥದ್ದು? ಬೇಜಾರಾಗ್ತಾ ಇದೆ. ಅವ್ರು ಬೆಂಗಳೂರಲ್ಲಿ ಬರ್ತಾರೆ, ಒಳ್ಳೇದಾಗುತ್ತೆ. ಅಂದ್ರೆ ಮುಂದೆ ಬರ್ತಾರೆ, ನೆಕ್ಸ್ಟ್ ಬರ್ತಾರೆ ಅಂತ ಹೇಳ್ತಾರೆ. ಕರಿಯ ಸಿನಿಮಾ ತರನೇ ಬೇರೆ ಸಿನಿಮಾದ ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು? ಕಲಾಸಿ ಪಾಳ್ಯ ಮಾಡ್ಬೇಕಂತ ಆಸೆ ಇದೆ ನನಗೆ. ಮಾಲಾಶ್ರೀ ಮೇಡಮ್ ಹತ್ರ ಮಾತಾಡಿದೆ. ಅವರು ಬಾಂಬೆಯಲ್ಲಿ ಇದ್ದೀನಿ, ಬೆಂಗಳೂರು ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದಾರೆ. ಅದು ಸಿಕ್ಕಿದ್ರೆ ಆ ಸಿನಿಮಾನು ರಿಲೀಸ್ ಮಾಡ್ತೀನಿ. ಅಂದ್ರೆ ಇವಾಗ ಡಿವೋರ್ಸ್ ಅಭಿಮಾನಿಗಳು ಕಂಪ್ಲೀಟ್ ಆಗಿ ಇಲ್ಲಿ ಸೇರಿದ್ದಾರೆ. ಸೊ ಇವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತಾರೆ, ಅಂದ್ರೆ ಅವರ ಪ್ರೀತಿಯ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ, ಎಷ್ಟೊಂದು ಅಭಿಮಾನ ಇದೆ ಅನ್ನುವಂಥದ್ದು? ನಾನು ಒಬ್ಬ ದರ್ಶನ್ ಸರ್ ಅಭಿಮಾನಿನೇ. ಒಬ್ಬ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ, ಯಾರು ಗಲಾಟೆಗಳು ಮಾಡ್ಕೊಬೇಡಿ, ಬೇರೆಯವ್ರಿಗೆ ತೊಂದರೆ ಮಾಡಬೇಡಿ. ಬಂದು ಸಿನಿಮಾ ನೋಡಿ, ಎಂಜಾಯ್ ಮಾಡಿ, ಡ್ಯಾನ್ಸ್ ಮಾಡಿ, ಎಲ್ಲಾ ಮಾಡಿ, ಬೇರೆಯವ್ರಿಗೆ ತೊಂದರೆ ಆಗಿರೋ ತರ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಡಿಬಾಸ್ ಅವರು ಆಲ್ರೆಡಿ ಜೈಲು ವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸೊ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ತಾವು ಅನ್ನುವಂಥದ್ದು? ತಾವು ಒಂದು ಅಭಿಮಾನಿಯಾಗಿ ಏನ್ ಹೇಳಕ್ ಇಷ್ಟಪಡ್ತೀರಾ ಅನ್ನುವಂಥದ್ದು? ಒಳ್ಳೇದಾಗುತ್ತೆ, ಅವ್ರು ಬರ್ತಾರೆ, ಮತ್ತೆ ಬರ್ತಾರೆ. ಎಲ್ಲಾರ್ಗು ಅವ್ರು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾವ್ದೋ ಒಂದು ಅವ್ರಿಗೆ ಕಪ್ಪು ಚುಕ್ಕೆ ಆಗೈತೆ ಅವ್ರ ಜೀವನದಲ್ಲಿ. ಒಳ್ಳೇದಾಗುತ್ತೆ. ಒಂದು ರಿಕ್ವೆಸ್ಟ್ ಅಣ್ಣನ ಕಡೆಯಿಂದ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನಮ್ಮ ಅಭಿಮಾನಿಗಳ ಕಡೆಯಿಂದ ಸಿನಿಮಾ ರಿಲೀಸ್ ಮಾಡಿದ್ರು. ಅಣ್ಣನ್ಗೆ ಇನ್ನೊಂದು ರಿಕ್ವೆಸ್ಟ್, ಸಾರಥಿ ಫಿಲಮ್ ಇನ್ನೊಂದ್ಸಲ ಬಿಡುಗಡೆ ಮಾಡ್ಬೇಕು ಅನ್ನೋದು ನಮ್ಮ ಅಭಿಮಾನಿಗಳು, ಎಲ್ಲಾ ಅಭಿಮಾನಿಗಳದೊಂದು ರಿಕ್ವೆಸ್ಟ್ ಇದೆ. ಆಮೇಲೆ ಚೌಕ ಫಿಲಮ್ ಅಲ್ಲಿ ಈಗ ಬಾಸ್ ಬಳ್ಳಾರಿ ಜೈಲಲ್ಲಿ ಇದಾರೆ, ಅದೇ ಜೈಲಲ್ಲಿ ಶೂಟ್ ಆಗಿರೋದು. ಈಗ ಇವ್ರ ಮಗ ಇದಾರಲ್ಲ, ದಾರ್ಕೇಶ್ ಅವ್ರ ಮಗ ತುಂಬಾ ಕಷ್ಟದಲ್ಲಿದ್ದಾರೆ. ಆ ಸಿನಿಮಾ ಕೂಡ ರಿಕ್ವೆಸ್ಟ್ ನನ್ನ ಕಡೆಯಿಂದ ಅಣ್ಣ, ಮತ್ತೊಂದ್ಸಲ ಅದನ್ನ ರಿಲೀಸ್ ಮಾಡಿ ಅಂತ ಹೇಳ್ತೀನಿ. ಅವರು ಬಹಳ ಕಷ್ಟದಲ್ಲಿದ್ದಾರೆ. ಅವ್ರನ್ನು ಸ್ವಲ್ಪ ಯಾರೇ ಪ್ರೊಡ್ಯೂಸರ್ ಅಲ್ಲಿ ಡೈರೆಕ್ಟರ್ ಸ್ವಲ್ಪ ಮೇಲೆ ಎತ್ತಲಿ ಅಂತ ಕೇಳ್ಕೊಂತೀನಿ. ಸರ್, ಇನ್ನು ಇದು ಕರಿಯ ಸಿನಿಮಾ ಆಲ್ರೆಡಿ ರಿಲೀಸ್ ಮಾಡಿದ್ರೆ ನೆಕ್ಸ್ಟ್ ಯಾವ ಸಿನಿಮಾವನ್ನ ನಾವು ನೋಡಬಹುದು ಅನ್ನುವಂಥದ್ದು ಥಿಯೇಟರ್ ಅಲ್ಲಿ ದರ್ಶನ್ ಅವರದು? ನೆಕ್ಸ್ಟ್ ಅದೇ ಈಗ ಕಲಾಸಿ ಪಾಳ್ಯ ಮಾತಾಡ್ತಾ ಇದ್ದೀನಿ. ಅದಾದ್ರೆ ಅದನ್ನ ಖಂಡಿತ ರಿಲೀಸ್ ಮಾಡ್ತೀನಿ. ಮಾಡೋಣ, ಇನ್ನು ಒಂದೊಂದೇ ಆಗಿ ಮಾಡೋಣ ಸಿನಿಮಾ. ಅಂದ್ರೆ ಇನ್ನಷ್ಟು ಕೂಡ ಬೂಸ್ಟ್ ಸಿಗುತ್ತೆ ದರ್ಶನ್ ಅವರಿಗೆ ಈ ತರ ಒಂದು ರಿಲೀಸ್ ಆದಾಗ ಅಂತ ಹೇಳ್ತೀರಾ? ಹೌದು ಮೇಡಮ್, ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕರಿಯ ಸಿನಿಮಾದ ಡಿಸ್ಟ್ರಿಬ್ಯೂಟರ್ ಇವತ್ತು ನಮ್ಮ ಜೊತೆ ಮಾತನಾಡಿದ್ರು. ಡಿಬಾಸ್ ಅವರು ಆದಷ್ಟು ಬೇಗ ಹೊರ ಬರ್ಲಿ, ಹಾಗೆಯೇ ಅವರ ಸಿನಿಮಾಗಳನ್ನ ರೀ ರಿಲೀಸ್ ಮಾಡಿದ್ರೆ ಒಂಥರ ಖುಷಿ ಅಂತ ಹೇಳ್ತಾ ಇದ್ದಾರೆ. ಸೊ ಇನ್ನಷ್ಟು ಕೂಡ ಥಿಯೇಟರ್ಗೆ ಬರ್ಲಿ ಇವರ ಸಿನಿಮಾಗಳನ್ನುವಂಥದ್ದು. ಸೊ ಸಾಕಷ್ಟು ಜನ ಅಭಿಮಾನಿಗಳು ಥಿಯೇಟರ್ ಎದುರುಗಡೆ ಧೂಳೆ ಬೀಸ್ತಾ ಇದ್ದಾರೆ. ಸೊ ಅವರ ಅಭಿಮಾನ, ಅವರ ಮೇಲಿರುವಂತಹ ಅಭಿಮಾನ ಎಷ್ಟಿದೆ ಅನ್ನುವಂಥದ್ದು ಈ ಥಿಯೇಟರ್ ಎದುರುಗಡೆ ಬಂದಾಗ ಗೊತ್ತಾಗುತ್ತೆ ಅನ್ನೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆ ವಾಣಿ.